ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ತರಗತಿಯಲ್ಲಿ GPST 2022 ಪ್ರಶ್ನೆ ಪತ್ರಿಕೆಯ ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ. ಕೊನೆಯ ವಿಡಿಯೋದಲ್ಲಿ 6 ಪ್ರಶ್ನೆಗಳ ವಿಶ್ಲೇಷಣೆ ಮಾಡಿದ್ವಿ. ಈಗ 7ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಮೊದಲನೇ ಹೇಳಿಕೆ ನೋಡೋದಾದ್ರೆ, ಈಕೆಯು ತನ್ನ ಸ್ತ್ರೀ ಪುರುಷ ತುಲನಾ ಎಂಬ ಪುಸ್ತಕದಲ್ಲಿ ಮಹಿಳಾ ಶೋಷಣೆಯನ್ನ ವಿರೋಧಿಸಿದಳು. ಈಕೆಯು ಸತ್ಯಶೋಧಕ ಸಮಾಜದ ಸದಸ್ಯೆಯಾಗಿದ್ದಳು. ಈ 2 ಹೇಳಿಕೆಗಳು ಯಾರ ಕುರಿತಾದಂಥದ್ದು ಪ್ರಶ್ನೆ. ಮೊದಲನೇ ಆಪ್ಷನ್ ಸಾವಿತ್ರಿಬಾಯಿ ಫುಲೆ, ಎರಡನೇದು ಪಂಡಿತ್ ರಮಾಬಾಯಿ, ಮೂರನೇ ಆಪ್ಷನ್ ತಾರಾಬಾಯಿ ಶಿಂದೆ, ನಾಲ್ಕನೇದು ಜೀಜಾಬಾಯಿ. ಈ ಹೇಳಿಕೆ ಯಾರಿಗೆ ಸಂಬಂಧಪಟ್ಟಿದ್ದಂತ ನೋಡೋದಾದ್ರೆ ಈ ಒಂದು ಸರಿಯಾದ ಉತ್ತರ ತಾರಾಬಾಯಿ ಶಿಂದೆ. ಇದು 7ನೇ ತರಗತಿ ಪಠ್ಯ ಪುಸ್ತಕದಿಂದ ಬಂದಿರುವಂತಹ ಪ್ರಶ್ನೆ. ಈಗ ನಾವು ವಿವರಣೆ ನೋಡೋದಾದ್ರೆ, ತಾರಾಬಾಯಿ ಶಿಂದೆ ಅವರು ಮಹಾರಾಷ್ಟ್ರದ ಮೊದಲ ಮಹಿಳಾ ಹೋರಾಟಗಾರ್ತಿ. ಈಕೆ ಜ್ಯೋತಿ ಬಾಪುಲೆ ಅವರ ಸತ್ಯಶೋಧಕ ಸಮಾಜದ ಸಕ್ರಿಯ ಸದಸ್ಯರಾಗಿ ಸಾಮಾಜಿಕ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು. ಅದರೊಂದಿಗೆ ಬಾಲ ವಿಧವೆಯರ ರಕ್ಷಣೆ ಮತ್ತು ವಿಧವಾ ಪುನರ್ವಿವಾಹಕ್ಕೆ ಬೆಂಬಲವನ್ನ ನೀಡಿದರು. ಇವರು ಬರೆದಿರುವಂತಹ ಕೃತಿ ಸ್ತ್ರೀ ಪುರುಷ ತುಲನಾ. ಈ ಒಂದು ಕೃತಿಯಲ್ಲಿ ಮಹಿಳೆಯರ ಶೋಷಣೆಯನ್ನ ಉಗ್ರವಾಗಿ ಆಕೆ ಪ್ರತಿಭಟಿಸ್ತಾ ಬರ್ತಾಳೆ. ಇಷ್ಟು ವಿವರಣೆಯನ್ನ ನಾವು ನೋಡಬಹುದು. ಇನ್ನು ಮುಂದನೇ ಪ್ರಶ್ನೆ. ಈ ಕೆಳಗೆ ಕೊಟ್ಟಿರುವ ನಿಬಂಧನೆಯು ಸಂಬಂಧಿಸಿರುವುದು ಯಾವುದಕ್ಕೆ? ಏನ್ ನಿಬಂಧನೆ ಅಂತಂದ್ರೆ, ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ರಾಜನು ಇಟ್ಟುಕೊಳ್ಳಬೇಕು ಮತ್ತು ಈತನ ಖರ್ಚನ್ನ ಆತನೇ ಭರಿಸಬೇಕು. ಈ ಒಂದು ನಿಬಂಧನೆ, ಈ ಒಂದು ಕಾನೂನು ಯಾವ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಇತ್ತು ಅಂತಂದು ಹೇಳೋದಾದ್ರೆ, ಆಪ್ಷನ್ ಒಡೆದು ಆಳುವ ನೀತಿ, ಆಪ್ಷನ್ ಬಿ ಸಹಾಯಕ ಸೈನ್ಯ ಪದ್ಧತಿ, ಆಪ್ಷನ್ ಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿ, ಆಪ್ಷನ್ ಡಿ ಒಳಗೊಳ್ಳುವ ನೀತಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಹಾಯಕ ಸೈನ್ಯ ಪದ್ಧತಿ. ಈ ಕುರಿತ ಸಹಾಯಕ ಸೈನ್ಯ ಪದ್ಧತಿ ಕುರಿತು ಈ ಹಿಂದೆ ವಿಡಿಯೋ ಅಲ್ಲಿ ನಾವು ಕವರ್ ಮಾಡಿದ್ವಿ. ಈಗ ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ನೋಡೋದಾದ್ರೆ, ಸಹಾಯಕ ಸೈನ್ಯ ಪದ್ಧತಿಯನ್ನ ಮೊದಲಿಗೆ ಜಾರಿಗೆ ತಂದವರು ಯಾರಂತಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಅಂತ ಹೇಳಿ ಹೇಳ್ಬಹುದು. ಲಾರ್ಡ್ ವೆಲ್ಲೆಸ್ಲಿಯ ಕಾಲಾವಧಿ 1798ರಿಂದ 1805ರವರೆಗೆ. ಲಾರ್ಡ್ ವೆಲ್ಲೆಸ್ಲಿಯು ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಯಾಕಂದ್ರೆ ಇವನ ಗಮನ ಆವತ್ತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ವು. ಅಂದ್ರೆ ಇವ ಭಾರತದ ಗವರ್ನರ್ ಜನರಲ್ ಆಗಿ ಬರೋಷ್ಟರಲ್ಲೇ ಬಲಿಷ್ಠ ಮರಾಠ ಮತ್ತು ಮೈಸೂರು ಸಾಮ್ರಾಜ್ಯ ದುರ್ಬಲಗೊಂಡಿತ್ತು. ಇವನ ವಿಸ್ತರಣಾ ನೀತಿಗೆ ಅನುಕೂಲವಾಗಿತ್ತು. ಇವನ ಈ ಗುರಿಯನ್ನು ಸಾಧಿಸಲಿಕ್ಕೆ ಅವನು 3 ವಿಧಾನಗಳನ್ನ ಅನುಸರಿಸಿದಾನೆ. ಅಂದ್ರೆ ತನ್ನ ಸಾಮ್ರಾಜ್ಯ ವಿಸ್ತರಣೆಗಾಗಿ 3 ವಿಧಾನಗಳನ್ನ ಅನುಸರಿಸ್ತಾನೆ. ಅವು ಯಾವ ಅಂತಂದ್ರೆ, ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿ, ಇನ್ನು ಎರಡನೇದಾಗಿ ಹೊಸ ರಾಜ್ಯಗಳ ಮೇಲೆ ಯುದ್ಧಗಳನ್ನ ಸಾಗುವುದು, ಅದರ ಜೊತೆಗೆ ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳನ್ನ ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು. ಈ 3 ವಿಧಾನಗಳನ್ನ ಅನುಸರಿಸ್ತಾ ಹೋಗ್ತಾರೆ. ಈಗ ಸಹಾಯಕ ಸೈನ್ಯ ಪದ್ಧತಿಯನ್ನ ನೋಡೋದಾದ್ರೆ, ಭಾರತೀಯ ರಾಜ್ಯಗಳನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನ ವೆಲ್ಲೆಸ್ಲಿಯು 1798ರಲ್ಲಿ ಜಾರಿಗೆ ತರ್ತಾನೆ. 1798ರಲ್ಲಿ ಜಾರಿಗೆ ತರ್ತಾ ಹೋಗ್ತಾನೆ. ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿದೆ. ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ದೇಶೀಯ ಸಂಸ್ಥಾನಗಳಿರ್ತಾವಲ್ಲ, ಅವುಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಅಂತ ಹೇಳಿ ಹೇಳ್ಬೋದು. ಇದರ ಕೆಲವೊಂದು ನಿಬಂಧನೆಗಳನ್ನ ನೋಡೋದಾದ್ರೆ, ಭಾರತೀಯ ರಾಜನು ಬ್ರಿಟಿಷ್ ಸೈನಿಕರ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸ್ಕೊಳ್ಬೇಕಂದ್ರೆ, ಯಾವ ರಾಜ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿಗೆಯನ್ನ ಸೂಚಿಸ್ತಾನೆ ಅಂತ ರಾಜ ಏನ್ ಮಾಡ್ಬೇಕು, ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನ ತನ್ನ ಸಾಮ್ರಾಜ್ಯದಲ್ಲಿ ಇರಿಸ್ಕೊಳ್ಬೇಕಾಗಿತ್ತು. ಅದಾದ ನಂತರ ಸೇನೆಯ ವೇತನ ನಿರ್ವಹಣಾ ವೆಚ್ಚವನ್ನ ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕಾಗಿತ್ತು. ಅಂದ್ರೆ ಯಾವ ರಾಜ್ಯ ಆ ಸೈನ್ಯದ ತುಕಡಿಯನ್ನ ಇಟ್ಕೊಂಡಿರ್ತಾನೆ, ಆ ಸೈನ್ಯದ ಎಲ್ಲಾ ಖರ್ಚು ವೆಚ್ಚಗಳನ್ನ ಆ ರಾಜನೇ ಭರಿಸಬೇಕಾಗಿತ್ತು. ಆದ್ರೆ ಒಂದ್ ವೇಳೆ ಖರ್ಚು ವೆಚ್ಚಗಳನ್ನ ಭರಿಸಲಿಕ್ಕೆ ಸಾಧ್ಯ ಆಗದಂತ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಕಂದಾಯ ಪ್ರದೇಶವನ್ನ ಆ ರಾಜ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಕೊಡ್ಬೇಕಾಗಿತ್ತು. ಅದರ ಜೊತೆಗೆ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನ ನೇಮಿಸ್ಕೊಳ್ಬೇಕಾಗಿತ್ತು. ಇದೇ ಒಂದು ನಿಬಂಧನೆಯನ್ನ ನಾವು ಪ್ರಶ್ನೆಯಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಶ್ನೆ 10ನೇ ತರಗತಿಯ ಪುಸ್ತಕಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ನಾವು ನೋಡಬಹುದು. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಒಂದು ಬಂದಂತ ಕಾಯ್ದೆಗಳಿಗೆ ಸಂಬಂಧಿಸಿರುವ ಪ್ರಶ್ನೆ. ಏನೇ 9ನೇ ಪ್ರಶ್ನೆ. ಆ ಪಟ್ಟಿಯಲ್ಲಿ ವರ್ಷಗಳು ಮತ್ತು ಬಾ ಪಟ್ಟಿಯಲ್ಲಿ ಅವುಗಳಿಗೆ ಸೇರಿದ ಕಾಯ್ದೆಗಳನ್ನ ನೀಡಲಾಗಿದ್ದು ಅವುಗಳಿಗೆ ಸರಿ ಹೊಂದುವ ಆಯ್ಕೆಯನ್ನ ಗುರುತಿಸಿ. ಇಲ್ಲಿ 4 ವರ್ಷಗಳನ್ನ ಕೊಟ್ಟಿದ್ದಾರೆ: 1773, 1784, 1909 ಮತ್ತು 1919. ಈ 4 ವರ್ಷಗಳಲ್ಲಿ ಬಂದಂತಹ ಕಾಯ್ದೆಗಳಲ್ಲಿ ಏನೆಲ್ಲ ಅಂಶಗಳನ್ನ ಒಳಗೊಂಡಿತ್ತು ಅವುಗಳನ್ನ ನಾವು ಹೊಂದಿಸಿ ಬರಿಬೇಕಾಗುತ್ತೆ. ಇದಕ್ಕೆ ನಾವು ಮೊದಲು ವಿವರಣೆಯನ್ನ ನೋಡಿ ನಂತರ ಸರಿಯಾದ ಉತ್ತರವನ್ನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 4ನೇದ್ದು.
ಅದನ್ನ ನಾವು ಫಸ್ಟ್ ವಿವರಣೆ ನೋಡ್ತಾ ಹೋಗೋಣ. ಫಸ್ಟ್ 1773ರ ಕಾಯ್ದೆ. 1773ರ ಕಾಯ್ದೆಯನ್ನ ನಾವು ರೆಗ್ಯುಲೇಟಿಂಗ್ ಆಕ್ಟ್ ಅಂತೇಳಿ ಕರಿತಾ ಹೋಗ್ತೀವಿ. ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕರಿತಾ ಹೋಗ್ತೀವಿ. ಏನಂದ್ರೆ 1765ರಲ್ಲಿ ಜಾರಿಗೊಂಡ ದಿವಾನಿ ಹಕ್ಕಿನ ನಂತರ ಕಂಪನಿಯ ಅಧಿಕಾರಿಗಳ ಅಪರಿಮಿತ ದುರಾಸೆ ಒಳಗಾಗಿ ಅಧಿಕಾರವನ್ನ ತಮ್ಮ ವೈಯಕ್ತಿಕ ಶ್ರೀಮಂತಿಕೆಯನ್ನ ಹೆಚ್ಚುಪಡಿಸಿಕೊಳ್ಳಲು ಬಳಸಿಕೊಂಡ್ರು. ಅಂದ್ರೆ 1765ರಲ್ಲಿ ಜಾರಿಗೊಂಡ ದಿವಾನಿ ಹಕ್ಕನ ನಂತರ ಕಂಪನಿಯಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡಿದ್ರು, ತಮ್ಮ ಒಂದು ಶ್ರೀಮಂತಿಕೆಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಅವರು ಪ್ರಯತ್ನವನ್ನ ಪಡ್ತಾ ಹೋಗ್ತಾರೆ. ಇವೆಲ್ಲ ವಿಷಯಗಳು ಇದಾವೆ. ಅವೆಲ್ಲವನ್ನ ತಡೆಯೋ ಸಲುವಾಗಿ ಏನ್ ಮಾಡುತ್ತಂತಂದ್ರೆ ಇಂಗ್ಲೆಂಡ್ ನಲ್ಲಿ ಏನಿದೆ ಅಂತಂದ್ರೆ ಒಂದು ಕಾಯ್ದೆ ಜಾರಿಗೆ ಆಗುತ್ತೆ. ಆ ಕಾಯ್ದೆಯನ್ನ ರೆಗ್ಯುಲೇಟಿಂಗ್ ಕಾಯ್ದೆ 1773 ಅಂತೇಳಿ ಕರಿತಾ ಹೋಗ್ತಾರೆ. ಈ ಕಾಯ್ದೆ ಕೆಲವೊಂದು ಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಈ ಕಾಯ್ದೆ ಜಾರಿಗೆ ಬರುವ ಪೂರ್ವದಲ್ಲಿ ಬ್ರಿಟಿಷರ ಅಧೀನದಲ್ಲಿದ್ದ ಪ್ರಾಂತ್ಯಗಳನ್ನ 3 ಪ್ರೆಸಿಡೆನ್ಸಿಗಳಾಗಿ ವಿಂಗಡಿಸಲಾಗಿತ್ತು. ಅವುಗಳೆಂದ್ರೆ ಬಂಗಾಳ, ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಇದ್ವು. ಯಾವುದು ಈ 1773ರ ಕಾಯ್ದೆ ಬರೋದಕ್ಕಿಂತ ಹಿಂದೆ ಅವುಗಳು ಪ್ರತ್ಯೇಕವಾಗಿಯೂ ಮತ್ತು ಸ್ವತಂತ್ರವಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ವು. ಈ 3 ಪ್ರಾಂತ್ಯಗಳು, ಬಂಗಾಳ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ ಮತ್ತು ಮದ್ರಾಸ್ ಪ್ರಾಂತ್ಯ, 3 ಪ್ರಾಂತ್ಯಗಳು ಸಪರೇಟ್ ಆಗಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ವು. ಈ ಕಾಯ್ದೆಯ ಪ್ರಕಾರ ಬಂಗಾಳ ಪ್ರೆಸಿಡೆಂಟಿಯು ಉಳಿದ 2 ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನ ಪಡೆಯಿತು. ಅಂದ್ರೆ ಬಂಗಾಳ ಮುಖ್ಯ ಪ್ರೆಸಿಡೆನ್ಸಿ ಆಗುತ್ತೆ, ಅದರ ಕೆಳಗೆ ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಕಾರ್ಯನಿರ್ವಹಿಸ್ತಾ ಹೋಗ್ಬೇಕಾಗತ್ತೆ. ಅದರ ಜೊತೆಗೆ ಬಂಗಾಳದ ಗವರ್ನರು 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆದನು. ಬಂಗಾಳದ ಗವರ್ನರ್ ಏನಿರ್ತಾನಲ್ಲ, ಈ 3 ಪ್ರೆಸಿಡೆನ್ಸಿಗಳ ಗವರ್ನರ್ ಜನರಲ್ ಆಗಿ ಪರಿವರ್ತನೆ ಆಗ್ತಾ ಬರ್ತಾನೆ. ಅದರ ನಂತರ ಗವರ್ನರ್ ಜನರಲ್ನಿಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನ ಈ ಕಾನೂನು ನೀಡ್ತಾ ಬರುತ್ತೆ. ಬಂಗಾಳ ಸರ್ಕಾರದ ಮತ್ತು ಇಂಗ್ಲೆಂಡ್ ನಿರ್ದೇಶಕ ಮಂಡಳಿಯು ಪೂರ್ವಾನುಮತಿ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲೆ ಯುದ್ಧ ಘೋಷಿಸುವಂತಿಲ್ಲ ಅಥವಾ ಶಾಂತಿ ಸಂಧಾನವನ್ನ ನಡೆಸುವಂತಿಲ್ಲ. ತೀರ ತುರ್ತಾದ ಸಂದರ್ಭದಲ್ಲಿ ಮಾತ್ರ ಇಂತಹ ನಿಬಂಧನೆಗಳಿಂದ ವಿನಾಯಿತಿ ಇತ್ತು. ಅಂದ್ರೆ ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯದ ಏನು ಗವರ್ನರ್ ಜನರಲ್ಗಳು ಇರ್ತಾರಲ್ಲ, ಅಧಿಕಾರಿಗಳು, ಅವ್ರು ಯಾವುದೇ ಒಂದು ರಾಜ್ಯದ ಮೇಲೆ ಯುದ್ಧ ಮಾಡಬೇಕಾದ್ರೆ ಅಥವಾ ಏನಾದ್ರೂ ಸಂಧಾನ ಮಾಡ್ಕೋಬೇಕಾದ್ರೆ ಯಾರ ಪೂರ್ವಾನುಮತಿ ಬೇಕಾಗುತ್ತೆ ಅಂದ್ರೆ ಬಂಗಾಳದ ಗವರ್ನರ್ ಜನರಲ್ನ ಪೂರ್ವಾನುಮತಿ ಕಡ್ಡಾಯವಾಗಿ ಬೇಕಾಗಿತ್ತು. ಅದರ ಜೊತೆಗೆ ಕಲ್ಕತ್ತಾದಲ್ಲಿ ಈ ಕಾಯ್ದೆಯ ಮೇರೆಗೆ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪಿಸಲಾಗುತ್ತೆ. ಅಂದ್ರೆ 1773ರ ರೆಗ್ಯುಲೇಟಿಂಗ್ ಆಕ್ಟ್ ಮೂಲಕ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಈ ಕೇಂದ್ರ ನ್ಯಾಯಾಲಯದಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮತ್ತು 3 ಜನ ಸಾಮಾನ್ಯ ನ್ಯಾಯಾಧೀಶರು ಕಾರ್ಯನಿರ್ವಹಿಸ್ತಾ ಇದ್ರು ಅಂತೇಳಿ ನಾವು ನೋಡ್ಬೋದು. ಇಲ್ಲಿ ಬಂದಿರೋ ಅಂಶ ಏನಂತಂದ್ರೆ, ಪ್ರಶ್ನೆಯಲ್ಲಿ ಬಂದಿರೋ ಅಂಶ ಏನ್ ನೋಡ್ರಿ, 1773ರ ಪ್ರಕಾರ ಬಂಗಾಳ ಗವರ್ನರ್ 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆದನು. ಇಲ್ಲಿ ನೋಡ್ರಿ 1773ರ ಪ್ರಕಾರ ಬಂಗಾಳದ ಗವರ್ನರ್ನ 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆದನು. ಅಂದ್ರೆ ಇಲ್ಲಿ ಎ ಬಂದ್ಬಿಟ್ಟು 5A. ಅದಾದ ನಂತರ ನೆಕ್ಸ್ಟ್ ನೋಡೋಣ 1784ರ ಕಾಯ್ದೆಯನ್ನ ನಾವು ನೋಡೋದಾದ್ರೆ ಇಲ್ಲಿದೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಕೆಲವು ಅನಿಶ್ಚಿತತೆಗಳು ಇದ್ದವು. ಇವುಗಳನ್ನ ನಿವಾರಿಸುವುದರ ಜೊತೆಗೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಮತ್ತು ಕಂಪನಿಯ ಸರ್ಕಾರಕ್ಕಿದ್ದ ಅಧಿಕಾರದ ಮಿತಿಗಳನ್ನ ಸ್ಪಷ್ಟಪಡಿಸುವುದೇ ಈ ಒಂದು ಕಾಯ್ದೆಯ ಉದ್ದೇಶ ಆಗಿತ್ತು. ಅಂದ್ರೆ 1773ರ ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಸಾಕಷ್ಟು ಅನಿಶ್ಚಿತತೆಗಳು ಇದ್ವು. ಇಲ್ಲಿ ಕಂಪನಿಯ ನಿರ್ವಹಿಸಬೇಕಾದ ಕಾರ್ಯಗಳ್ಯಾವು, ಸರ್ಕಾರ ನಿರ್ವಹಿಸಬೇಕಾದ ಅಧಿಕಾರಗಳ್ಯಾವು ಅನ್ನೋದು ಅಲ್ಲಿ ಗೊಂದಲ ಇರುತ್ತೆ. ಇದಕ್ಕೆ ಒಂದು ಸ್ಪಷ್ಟನೆ ನೀಡೋ ಸಲುವಾಗಿ 1784ರ ಪಿಟ್ಸ್ ಇಂಡಿಯಾ ಆಕ್ಟ್ ಅಂತೇಳಿ ಜಾರಿಗೆ ಬರುತ್ತೆ. ಇದರ ಇಲ್ಲಿ ನೋಡ್ರಿ, ಇಂಗ್ಲೆಂಡ್ ನ ಸರ್ಕಾರ ಈ ಒಂದು ಕಾಯ್ದೆಯಲ್ಲಿ ಹೊಸ ನಿಬಂಧನೆಗಳನ್ನ ಏರುವುದರ ಮೂಲಕ ಭಾರತದಲ್ಲಿ ಕಂಪನಿಯ ಸರ್ಕಾರವನ್ನ ನಿರ್ಣಾಯಕವಾಗಿ ನಿಯಂತ್ರಿಸ್ತಾ ಬಂತು. ಅಂದ್ರೆ 1765ರಿಂದ ಅವರು ಸಾಕಷ್ಟು ಭ್ರಷ್ಟಾಚಾರದಲ್ಲಿ ಕಂಪನಿಯ ಅಧಿಕಾರಿಗಳು ತೊಡಗಿದ್ರು. ಅದನ್ನ ನಿಯಂತ್ರಣ ಮಾಡೋ ಸಲುವಾಗಿ 1773ರ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಬರುತ್ತೆ. ರೆಗ್ಯುಲೇಟಿಂಗ್ ಅನ್ನೋದ ಅರ್ಥನೇ ನಿಯಂತ್ರಣ ಅಂತೇಳಿ ನಾವು ನೋಡ್ಬೋದು. ಈ ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಕೂಡ ಕೆಲವೊಂದು ಗೊಂದಲಗಳು ಇರೋದ್ರಿಂದ ಅದಕ್ಕೆ ಸ್ಪಷ್ಟನೆ ಕೊಡೋ ನಿಟ್ಟಿನಲ್ಲಿ 1784ರಲ್ಲಿ ಪಿಟ್ಸ್ ಇಂಡಿಯಾ ಆಕ್ಟ್ ಬರುತ್ತೆ. ಈ ಒಂದು ಕಾಯ್ದೆಯ ಪ್ರಕಾರ ಏನಾಗುತ್ತಂದ್ರೆ ನಿಯಂತ್ರಣ ಮಂಡಳಿ ಜಾರಿಗೆ ಬರುತ್ತೆ. ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನೋದು ಜಾರಿಗೆ ಬರುತ್ತೆ. ಈ ಬೋರ್ಡ್ ಆಫ್ ಕಂಟ್ರೋಲ್ ಅಲ್ಲಿ 6 ಜನ ಕಮಿಷನರ್ಗಳು ಇರ್ತಾ ಇದ್ರು. ಅದರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, ಈ ಹಿಂದೆ ನಿರ್ದೇಶಕರ ಮಂಡಳಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಏನಿತ್ತಲ್ಲ, ಅದರ ಒಂದು ಜಾಗದಲ್ಲಿ ನಿಯಂತ್ರಣ ಮಂಡಳಿ ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಹುಟ್ಕೊಳ್ತಾ ಬರುತ್ತೆ. ಈ ಮಂಡಳಿಯು ನಾಗರಿಕ, ಮಿಲಿಟರಿ ಮತ್ತು ಕಂದಾಯ ವಿಷಯಗಳಲ್ಲಿ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ನಡೆಸುವ ಅಧಿಕಾರವನ್ನ ಪಡೆದಿತ್ತು. ಇಂಗ್ಲೆಂಡ್ ನಲ್ಲಿ ನಿರ್ದೇಶಕ ಮಂಡಳಿ ಮತ್ತು ನಿಯಂತ್ರಣ ಮಂಡಳಿ ಎರಡೂ ಜಾರಿಯಲ್ಲಿದ್ದು, ಆದ್ರೆ ಭಾರತದಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಮಾತ್ರ ಈ ಒಂದು ಕಾಯ್ದೆಯ ಮೂಲಕ ಜಾರಿಗೆ ಬರ್ತಾ ಬರುತ್ತೆ.
ಅದಾದ ನಂತರ ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದೇ ಸ್ವಂತ ಹಕ್ಕಲ್ಲ ಅಂತೇಳಿ ಈ ಒಂದು ಕಾಯ್ದೆಯಲ್ಲಿ ಹೇಳುವ ಮೂಲಕ ಭಾರತೀಯರ ರಾಜಕೀಯ ಹಕ್ಕುಗಳನ್ನ ನಿರ್ಣಾಯಕವಾಗಿ ಮೊಟಕುಗೊಳಿಸಿ ಈ ಒಂದು ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ಬರೋ ಎಕ್ಸಾಮ್ಗಳಲ್ಲಿ. ಅಂದ್ರೆ ಭಾರತೀಯರು ಏನು ಸಾರ್ವಭೌಮತ್ವವನ್ನು ಪಡೆದಿದ್ದಾರಲ್ಲ, ಆ ಸಾರ್ವಭೌಮತೆ ಬ್ರಿಟಿಷ ರಾಜಸತ್ತೆಯಲ್ಲಿ ಪಡೆದಿದ್ದಾರೆ ವಿನಃ ಅದು ಅವರ ಸ್ವಂತದ್ದಲ್ಲ. ಅಂದ್ರೆ ಭಾರತೀಯರು ಏನೇ ಸ್ವತಂತ್ರವಾಗಿ ನಿರ್ಧಾರಗಳನ್ನ ಕೈಗೊಳ್ಬೇಕಾದ್ರೆ ಅವರು ಯಾರ ಅಧೀನದಲ್ಲಿ ಇರ್ತಿದ್ರು, ಈ ಬ್ರಿಟಿಷ್ ರಾಜತ್ವದ ಒಂದು ಅಧೀನದಲ್ಲಿ ಇದ್ದಾರೆ ವಿನಃ ಸ್ವತಂತ್ರವಾಗಿಲ್ಲ ಅಂತೇಳಿ ಈ ಒಂದು ಕಾಯ್ದೆ ಹೇಳ್ತಾ ಬರುತ್ತೆ. ಈ ಕಾಯ್ದೆಯಲ್ಲಿ ಹೇಳುವ ಮೂಲಕ ಭಾರತೀಯರ ರಾಜಕೀಯ ಹಕ್ಕುಗಳನ್ನ ನಿರ್ಣಾಯಕವಾಗಿ ಮೊಟಕುಗೊಳಿಸ ಬರುತ್ತೆ. ಈ ಕಾಯ್ದೆಯು ಭಾರತದಲ್ಲಿದ್ದ ಕಂಪನಿಯ ಅಧೀನ ಪ್ರದೇಶಗಳಿಗೆ ಇಂಗ್ಲೆಂಡ್ ಸರ್ಕಾರವೇ ಅಂತಿಮ ಸಾರ್ವಭೌಮನೆಂದು ಘೋಷಿಸ್ತಾ ಬರುತ್ತೆ. ಅಂದ್ರೆ ಈ ಭಾರತದಲ್ಲಿ ಏನು ರಾಜಪ್ರಭುತ್ವ ವ್ಯವಸ್ಥೆ ಇತ್ತು, ಭಾರತದಲ್ಲಿ ರಾಜರ ಆಳ್ವಿಕೆ ಮಾಡ್ತಿದ್ರಲ್ಲ ದೇಶೀಯ ಸಂಸ್ಥಾನಗಳು, ಅವುಗಳಲ್ಲಿ ಯಾವ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಳಪಟ್ಟಿದ್ವು ಅವು ಎಲ್ಲವೂ ಕೂಡ ಯಾರಿಗೆ ಸಂಬಂಧಪಟ್ಟಿದ್ದು? ಬ್ರಿಟಿಷ್ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ಇಂಗ್ಲೆಂಡ್ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಈ ಒಂದು ಕಾಯ್ದೆ ಸ್ಪಷ್ಟಪಡಿಸ್ತಾ ಬರುತ್ತೆ. ಅದಾದ ನಂತರ ಈ ಒಂದು ಕಾಯ್ದೆಯಲ್ಲಿ ನಾವು ಗಮನಿಸಬೇಕಾದ್ದೇನೆಂದ್ರೆ ನಿಯಂತ್ರಣ ಮಂಡಳಿ ಇಲ್ಲಿ ಕೊಟ್ಟಿದ್ರು ನೋಡ್ರಿ, 1784ರಲ್ಲಿ ಬಿ, ಇದರಲ್ಲಿ ಬಂದ್ಬಿಟ್ಟು ಮೂರನೇದು. ಇಲ್ಲಿ ನಾವು ನೋಡೋದಾದ್ರೆ 1784 ಪ್ರಕಾರ ನಿಯಂತ್ರಣ ಮಂಡಳಿ ಅಸ್ತಿತ್ವಕ್ಕೆ ಬಂದಿತ್ತು. ಬೋರ್ಡ್ ಆಫ್ ಕಂಟ್ರೋಲ್ ಅಸ್ತಿತ್ವಕ್ಕೆ ಬಂದಿರೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಯಾವ್ದನ್ನ ನೋಡ್ಬೇಕು ನಾವು? 1909ರ ಕಾಯ್ದೆಯನ್ನ ನಾವು ನೋಡೋದಾದ್ರೆ 1909ರ ಕಾಯ್ದೆ ಅಂದ್ರೆ ಭಾರತ ಸರ್ಕಾರ ಕಾಯ್ದೆ ಅಥವಾ ಭಾರತ್ ಪರಿಷತ್ ಕಾಯ್ದೆ ಅಂತೇಳಿ ಕರಿತಾ ಹೋಗ್ತಾರೆ. ಅದ್ರ ಜೊತೆಗೆ ಇದನ್ನ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತೇಳಿ ಕರಿತಾ ಹೋಗ್ತಾರೆ. ಯಾಕಂದ್ರೆ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತೇಳಿ ಯಾಕೆ ಕರಿತಾರೆ ಅಂದ್ರೆ, ಲಾರ್ಡ್ ಮಿಂಟೋ ಅನ್ನೋರು ಭಾರತದ ವೈಸ್ರಾಯ್ ಆಗಿದ್ರು, ಲಾರ್ಡ್ ಮಾರ್ಲೆ ಅನ್ನೋರು ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳನ್ನ ಒಳಗೊಂಡಂತ ಒಂದು ಸಮಿತಿಯನ್ನ ರಚಿಸಿರ್ತಾರೆ. ಆ ಸಮಿತಿ ನೀಡಿದ ವರದಿಯನ್ನು ಆಧರಿಸಿ ಕಾಯ್ದೆ ರೂಪಿಸಲಾಗುತ್ತೆ. ಅದನ್ನೇ 1909ರ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತೇಳಿ ಕರಿತಾ ಹೋಗ್ತಾರೆ. ಈ ಕಾಯ್ದೆ ಒಳಗೊಂಡಿರುವ ಪ್ರಮುಖ ಅಂಶಗಳೇನು ಅಂತಂದ್ರೆ, ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನ 16ರಿಂದ 60ಕ್ಕೆ ಹೆಚ್ಚಿಸಲಾಯಿತು. ಅಂದ್ರೆ ಕೇಂದ್ರದಲ್ಲಿ ಶಾಸನ ರೂಪಿಸ್ಲಿಕ್ಕೆ ಒಂದು ಸದಸ್ಯರು ಇರ್ತಾ ಇದ್ರಲ್ಲ, ಅದರ ಸಂಖ್ಯೆ ಹಿಂದೆ 16 ಇತ್ತು. 1909ಕ್ಕಿಂತ ಹಿಂದೆ ಯಾವಾಗ ಈ ಕಾಯ್ದೆ ಜಾರಿಗೆ ಬರುತ್ತೋ ಅವಾಗಿಂದ ಆ 16ರಿಂದ 60ಕ್ಕೆ ಹೆಚ್ಚಿಸ್ತಾ ಬರ್ತಾರೆ. ಅದರ ಜೊತೆಗೆ ಪ್ರಾಂತ್ಯಗಳಲ್ಲೂ ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳನ್ನ ಹೆಚ್ಚಿಸಲಾಯಿತು. ಕೇಂದ್ರದಲ್ಲಿ ಯಾವ ತರ ಸದಸ್ಯರ ಸ್ಥಾನ ಹೆಚ್ಚಿಸಲಾಗುತ್ತೆ ಅದೇ ತರ ಪ್ರಾಂತ್ಯಗಳಲ್ಲೂ ಕೂಡ ಹೆಚ್ಚಿಸ್ತಾ ಬರ್ತಾರೆ. ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನ ನೀಡಲಾಯಿತು. ಅಂದ್ರೆ ಈ ಹಿಂದೆ ನಾಮನಿರ್ದೇಶಿತವಾಗಿ ಸದಸ್ಯರು ಬರ್ತಾ ಇದ್ರು, ಆದ್ರೆ ಈ ಒಂದು ಕಾಯ್ದೆ ಮೂಲಕ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲಿಕ್ಕೆ ಅವಕಾಶವನ್ನ ಕೊಡ್ತಾ ಬರ್ತಾರೆ. ಅದರ ಜೊತೆಗೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಸಲುವಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಜಾರಿಗೆ ತರ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಕಾಯ್ದೆ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಭಾರತೀಯರಲ್ಲಿ ಒಡೆದಾಳುವ ನೀತಿಯನ್ನು ಅವರು ಜಾರಿಗೆ ತರ್ತಾ ಹೋಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಕೋಮುದ್ವೇಷಕ್ಕೆ ಇವರು ಕಾರಣ ಆಗ್ತಾ ಬರ್ತಾರೆ. ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡುವ ಸಲುವಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನ ಇವರು ಸ್ಥಾಪನೆ ಮಾಡ್ತಾ ಬರ್ತಾರೆ. ಇದ್ರ ಬಗ್ಗೆ ನಾವು ಅಲ್ಲಿ ಪ್ರಶ್ನೆಯಲ್ಲಿ ನೋಡೋದಾದ್ರೆ 1909ರ ಕಾಯ್ದೆ ಪ್ರಕಾರ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ರಚಿಸಲಾಯಿತು. ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಸಿಗೆ ಆನ್ಸರ್ 4ರಲ್ಲಿದೆ. ಇನ್ನು ಕೊನೆಯದಾಗಿ 1919ರ ಕಾಯ್ದೆ ಬಗ್ಗೆ ನಾವು ನೋಡೋದಾದ್ರೆ 1919ರ ಭಾರತ ಸರ್ಕಾರದ ಕಾಯ್ದೆ. ಈ ಒಂದು ಕಾಯ್ದೆಯನ್ನ ಮಾಂಟೆಗೊ ಚೆಮ್ಸ್ಫರ್ಡ್ ಕಾಯ್ದೆ ಅಂತೇಳಿ ಕರಿತಾ ಹೋಗ್ತಾರೆ. ಮಾಂಟೆಗೊ ಚೆಮ್ಸ್ಫರ್ಡ್ ಕಾಯ್ದೆ ಅಂತೇಳಿ ಕರಿತಾ ಹೋಗ್ತಾರೆ. ಮೊದಲನೇ ಮಹಾಯುದ್ಧ 1914ರಿಂದ 1918ರ ಸಮಯದಲ್ಲಿ ನಡೀತಾ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ಭಾರತೀಯರನ್ನ ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಭಾಗವಹಿಸಲಿಕ್ಕೆ ಪ್ರೇರೇಪಿಸಿದ ಹಿನ್ನೆಲೆಯಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತೆ. ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದ ಮಾಂಟೆಗೊ ಅವರು ಬ್ರಿಟನ್ನಿನ ಸಂಸತ್ತಿನಲ್ಲಿ 20/8/1917ರಂದು ಮಾಡಿದ ಘೋಷಣೆಯ ಹಿನ್ನೆಲೆಯಲ್ಲಿ ಈ ಒಂದು ಕಾಯ್ದೆ ರೂಪುಗೊಳ್ತಾ ಬರುತ್ತೆ. ಮಾಂಟೆಗೊ ಅವರು ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನ ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಎಂದು ಘೋಷಣೆ ಮಾಡ್ತಾರೆ. ಅಂದ್ರೆ 1914ರಲ್ಲಿ ಇಡೀ ವಿಶ್ವ 2 ಮಹಾಯುದ್ಧಕ್ಕೆ ಕರೆಯನ್ನ ಕೊಡ್ತಾ ಬರುತ್ತೆ. ಅಂತ ಸಂದರ್ಭದಲ್ಲಿ ಭಾರತೀಯರನ್ನ ಬ್ರಿಟಿಷರ ಪರವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಸಲುವಾಗಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರುವ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಅದಾದ ನಂತರ
ಈ ಒಂದು ಕಾಯ್ದೆ ಮೂಲಕ ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿಯುತ ಸರ್ಕಾರ ನೀಡುವ ಗುರಿಯನ್ನ ಬ್ರಿಟಿಷ್ ಸರ್ಕಾರ ಹೊಂದಿದೆ ಅಂತೇಳಿ ಈ ಒಂದು ಕಾಯ್ದೆಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಅದರೊಂದಿಗೆ ಭಾರತದ ವೈಸ್ರಾಯ್ ಆಗಿದ್ದ ಜೇಮ್ಸ್ ಬರ್ಡ್ ಅವರು ರಾಜಕೀಯ ಸುಧಾರಣೆಗೂ ಕೂಡ ಅವರು ಧ್ವನಿಗೂಡಿಸ್ತಾ ಬರ್ತಾರೆ. ಇದನ್ನ ಭಾರತೀಯರ ಸುಧಾರಣಾ ಕಾಯ್ದೆ ಅಂತಾನೂ ಕರಿತಾ ಹೋಗ್ತಾರೆ. 1919ರ ಭಾರತೀಯ ಪರಿಷತ್ ಕಾಯ್ದೆ ಇವರ ಒಂದು ಮಾಂಟೆಗೊ ಮತ್ತು ಜೇಮ್ಸ್ ಬರ್ಡ್ ಅವರ ನೇತೃತ್ವದಲ್ಲಿ ಜಾರಿಗೆ ಬರ್ತಾ ಬರುತ್ತೆ. ಈ ಒಂದು ಕಾಯ್ದೆಯಲ್ಲಿ ಏನೆಲ್ಲ ಅಂಶಗಳನ್ನ ಒಳಗೊಂಡಿತ್ತು ಅಂದ್ರೆ, ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶವನ್ನ ನೀಡಲಾಗುತ್ತೆ. ಅವುಗಳೆಂದ್ರೆ ಶಾಸಕಾಂಗ ಸಭೆ ಅಂತೇಳಿ ಕೆಳಮನೆಯನ್ನ ಕರೆದ್ರೆ, ರಾಜ್ಯಗಳ ಪರಿಷತ್ತು ಅಂತೇಳಿ ಮೇಲ್ಮನೆಯನ್ನ ಕರಿತಾ ಹೋಗ್ತೀವಿ. ನಾವು ಇವಾಗೇನು ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಕರಿತೀವಲ್ಲ, ಅದೇ ವ್ಯವಸ್ಥೆಯನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶವನ್ನ ಜಾರಿಗೆ ತರ್ತಾರೆ. ಅಂದ್ರೆ ಕಂದಾಯ ಅಧಿಕಾರ ಬೇರೆಯವರಿಗೆ ಇರುತ್ತೆ, ಮತ್ತೆ ನ್ಯಾಯಾಂಗ ಅಧಿಕಾರ ಬೇರೆಯವರಿಗೆ ಇರೋ ರೀತಿ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನ ಜಾರಿಗೆ ತರ್ತಾ ಬರ್ತಾರೆ. ಅದರ ಜೊತೆಗೆ ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ಅನ್ನ ನೇಮಕ ಮಾಡಲಾಯಿತು. ಈ ಒಂದು ಅಂಶ ಪ್ರಶ್ನೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆಯನ್ನ ನೀಡಲಾಗಿತ್ತು. ಅಂದ್ರೆ ಸ್ವಯಂ ನಾವು ಇವಾಗೇನು ಗ್ರಾಮ ಪಂಚಾಯತಿಗಳಂತ ಕರಿತಾ ಹೋಗ್ತೀವಲ್ಲ, ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಇವರು ಭರವಸೆಯನ್ನ ಕೊಡ್ತಾ ಹೋಗ್ತಾರೆ. ಕೇಂದ್ರದ ಬಜೆಟ್ ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನ ಬೇರ್ಪಡಿಸಲಾಯಿತು. ಅಂದ್ರೆ ಹಿಂದೆ 1919ರ ಕಾಯ್ದೆಗೆ ಹಿಂದೆ ಕೇಂದ್ರ ಮತ್ತು ಪ್ರಾಂತ್ಯಗಳ ಬಜೆಟ್ ಅನ್ನ ಒಟ್ಟಿಗೆ ಒಂದು ಮಂಡಿಸಲಾಗ್ತಾ ಇತ್ತು. ಆದ್ರೆ ಈ ಒಂದು ಕಾಯ್ದೆ ಮೂಲಕ ಕೇಂದ್ರ ಬಜೆಟ್ ಮತ್ತು ಪ್ರಾಂತ್ಯಗಳ ಬಜೆಟ್ ಅನ್ನ ಸಪರೇಟ್ ಆಗಿ ಮಾಡ್ತಾ ಹೋಗುತ್ತೆ. ಇನ್ನು ಪ್ರತ್ಯೇಕ ಚುನಾವಣಾ ಮತಗಟ್ಟೆ 1909ರ ಕಾಯ್ದೆ ಪ್ರಕಾರ ಕೇವಲ ಮುಸ್ಲಿಂಗೆ ಮಾತ್ರ ಇತ್ತು. ಆದ್ರೆ ಈ ಒಂದು ಕಾಯ್ದೆ ಪ್ರಕಾರ ಮುಸ್ಲಿಮು, ಸಿಖ್, ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ರಿಗೂ ಕೂಡ ವಿಸ್ತರಿಸಲಾಗ್ತಾ ಬರುತ್ತೆ. ಅಂದ್ರೆ ಈ ಒಂದು ಕಾಯ್ದೆಯಲ್ಲಿ ಕೂಡ ಇವರು ಭಾರತದಲ್ಲಿ ಒಡೆದಾಳುವ ನೀತಿಗೆ ಬಹಳಷ್ಟು ಪ್ರಾಶಸ್ತ್ಯವನ್ನ ಕೊಡುವ ಪ್ರಯತ್ನವನ್ನ ಮಾಡೋದನ್ನ ನೋಡ್ಬೋದು. ಈಗ ನಾವು ಪ್ರಶ್ನೆಯನ್ನ ಗಮನಿಸೋದಾದ್ರೆ, 1919ರ ಕಾಯ್ದೆ ಪ್ರಕಾರ ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ಅನ್ನ ನೇಮಕ ಮಾಡಲಾಗುತ್ತೆ. ಇದು ಡಿ. ಸೊ ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು 1773ರ ಕಾಯ್ದೆಗೆ ಉದಾಹರಣೆ ಕಾಯ್ದೆ ನಿಬಂಧನೆ ಅಂದ್ರೆ ಬಂಗಾಳ ಗವರ್ನರ್ 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆಗ್ತಾನೆ. ಸೊ ಏಕೆ 5 ಸರಿ ಇದೆ. 1784ರ ಒಂದು ಕಾಯ್ದೆ ಪ್ರಕಾರ ನಿಯಂತ್ರಣ ಮಂಡಳಿ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ಜಾರಿಗೆ ತರಲಾಗುತ್ತೆ. ಅದು 3ನೇ ಅಂಶದಲ್ಲಿದೆ. ಸೊ ಇಲ್ಲಿ ಬಿ ಗೆ 3ನೇ ಅಂಶ. ನೆಕ್ಸ್ಟ್ ಸಿ ಬಂದ್ಬಿಟ್ಟು 1909ರ ಕಾಯ್ದೆ ಪ್ರಕಾರ ಏನಾಗುತ್ತೆ, ಇಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನ ರಚಿಸಲಾಗುತ್ತೆ. ಅದು ಬಂದ್ಬಿಟ್ಟು 4ನೇ ಆಪ್ಷನ್ ಇದೆ, ಅದು ಓಕೆ. ಅದಾದ ನಂತರ 4ನೇದು ಬಂದ್ಬಿಟ್ಟು ಡಿ ಬಂದ್ಬಿಟ್ಟು 1919ರ ಕಾಯ್ದೆ ಪ್ರಕಾರ ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ಅನ್ನ ನೇಮಕ ಮಾಡಲಾಗುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು 4ನೇದು ಅಂತ ಹೇಳಿ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಹೇಳಿಕೆಗಳನ್ನ ಓದಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅನ್ನೋದು. ಮಾನವ ಕುಲಕ್ಕೆ ಒಂದು ಜಾತಿ, ಒಂದು ಧರ್ಮ ಮತ್ತೆ ಒಬ್ಬನೇ ದೇವರು ಅಂತೇಳಿ ಹೇಳ್ತಾ ಹೋಗ್ತಾರೆ. ಅದರೊಂದಿಗೆ ವೈಕಂ ಸತ್ಯಾಗ್ರಹವನ್ನ ಇವರು ಆರಂಭಿಸ್ತಾರೆ. ಈ ಅಂಶಗಳು ಯಾರಿಗೆ ಸಂಬಂಧಪಟ್ಟಿದೆ? ಈ ಒಂದು ಪ್ರಶ್ನೆ ಬಂದ್ಬಿಟ್ಟು 7ನೇ ತರಗತಿಯ ಪುಸ್ತಕದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಅಂತೇಳಿ. ಇದರ ಬಗ್ಗೆ ನಾವು ವಿವರಣೆಯನ್ನು ನೋಡೋದಾದ್ರೆ, ನಾರಾಯಣ ಗುರು ಅನ್ನೋರು ಒಬ್ಬ ಪ್ರಮುಖ ಸಂತ ಮತ್ತು ಸಮಾಜ ಸುಧಾರಕರಾಗಿ ಪ್ರಸಿದ್ಧಿ ಹೊಂದಿದ್ದಾರೆ. ಅವರು 1854ರಲ್ಲಿ ತಿರುವಾಂಕೂರಿನ ಇಳವ ಸಮುದಾಯದ ಕುಟುಂಬವೊಂದರಲ್ಲಿ ಜನಿಸ್ತಾರೆ. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನ 1903ರಲ್ಲಿ ಸ್ಥಾಪಿಸ್ತಾರೆ. 1903ರಲ್ಲಿ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎನ್ನುವ ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. ಅದರ ಮೂಲಕ ಅವ್ರು ಏನ್ ಮಾಡ್ತಾರೆ, ಕೇರಳದ ಎಳವರು ಸೇರಿದಂತೆ ಹಿಂದುಳಿದ ಸಮುದಾಯಗಳ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಗಾಗಿ ಶ್ರಮಿಸ್ತಾ ಬರ್ತಾರೆ. ಅದರೊಂದಿಗೆ ಜಾತಿ ಪದ್ಧತಿ ಪ್ರಾಣಿ ಬಲಿಯನ್ನ ವಿರೋಧ ಮಾಡ್ತಾರೆ. ಸಂಸ್ಕೃತ ಶಾಲೆಗಳನ್ನು ತೆರೆದು ಅಲ್ಲಿ ಜಾತಿ ಮತ ಭೇದರಹಿತವಾಗಿ ಎಲ್ಲರಿಗೂ ಪ್ರವೇಶವನ್ನ ನೀಡ್ತಾ ಹೋಗ್ತಾರೆ. ಅವರು ಸುಮಾರು 30 ದೇವಸ್ಥಾನಗಳನ್ನ ನಿರ್ಮಿಸ್ತಾ ಬರ್ತಾರೆ. ಕೇರಳದಲ್ಲಿ ಅಸ್ಪೃಶ್ಯರು ಸೇರಿದಂತೆ ಎಲ್ಲಾ ಜಾತಿಯವರಿಗೂ ಆ ದೇವಸ್ಥಾನಗಳಿಗೆ ಪ್ರವೇಶವನ್ನ ಕಲ್ಪಿಸ್ತಾರೆ. ಅದರ ಜೊತೆಗೆ ದೇವಾಲಯಗಳಲ್ಲಿ ಎಲ್ಲಾ ಮತ ಧರ್ಮಗಳ ಗ್ರಂಥಗಳನ್ನು ಒಳಗೊಂಡ ಒಂದು ಉತ್ತಮ ಗ್ರಂಥ ಇರಬೇಕೆಂದು ನಾರಾಯಣ ಗುರು ಅವರು ಬಯಸ್ತಾ ಹೋಗ್ತಾರೆ. ಶ್ರೀ ನಾರಾಯಣ ಗುರು ಅವರ ಒಂದು ಆಶಯ ಏನಾಗುತ್ತಪ್ಪ ಅಂತಂದ್ರೆ, ಒಬ್ಬ ದೇವರು, ಒಂದು ಧರ್ಮ ಮತ್ತು ಒಂದು ಜಾತಿ, ಒನ್ ಗಾಡ್, ಒನ್ ರಿಲಿಜನ್ ಅಂಡ್ ಒನ್ ಕಾಸ್ಟ್ ಅಂತೇಳಿ ಅವರು ಹೇಳ್ತಾ ಹೋಗ್ತಾರೆ. ಇವರ ಒಂದು ಪ್ರಭಾವ ಕರ್ನಾಟಕದ ಮೇಲೆ ಉಂಟಾಗಿರೋದನ್ನ ನಾವು ಗಮನಿಸಬಹುದು. ನಾರಾಯಣ ಗುರು ಅವರು 1928ರಲ್ಲಿ ನಿಧನರಾಗ್ತಾ ಬರ್ತಾರೆ. ಇಷ್ಟು ನಾವು ಈ ಒಂದು 10ನೇ ಪ್ರಶ್ನೆಗೆ ವಿವರಣೆಯನ್ನ ನೋಡ್ತಾ ಹೋಗ್ತೀವಿ. ಇನ್ನು ಮುಂದುವರೆದ ಭಾಗವನ್ನ ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು.